ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರದ ಕಡೆಯಿಂದ ಒಂದು ಹೊಸ ಅಪ್ಡೇಟ್ಸ್ ಆದ್ರೆ ಬಂದಿರುವಂತದ್ದು. ಸೊ ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆ ಕುರಿತು ಈಗ ನಮಗೆ ಕೆಲವೊಂದಿಷ್ಟು ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಆದ್ರೆ ಬಂದಿದೆ. ಸೊ ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಜೊತೆಗೆ ಇದುವರೆಗೂ ಯಾಕೆ ಸ್ಟಾರ್ಟ್ ಆಗಿಲ್ಲ, ಯಾವ ರೀತಿಯಾಗಿ ನಡೆಯುತ್ತೆ, ಬೇಕಿರುವಂತಹ ದಾಖಲಾತಿಗಳೇನು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ನಮಗೆ ಎಲ್ಲಾ ತರದ ಕಂಪ್ಲೀಟ್ ಇನ್ಫಾರ್ಮೇಶನ್ ಆದ್ರೆ ಸಿಗುತ್ತೆ. ಸೊ ನೀವೇನಿಲ್ಲ, ಜಸ್ಟ್ ವಿಡಿಯೋನ ಕೊನೆವರೆಗೂ ನೋಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಂಡು ಎಲ್ಲ ತರದ ಅಪ್ಡೇಟ್ಸ್ ಅನ್ನ ಪಡ್ಕೋತಾ ಇರಿ. ಅಂಡ್ ಹಾಗೇನು ಮೀಶೋದಲ್ಲಿ ಈಗ ಒಂದು ಆಫರ್ ಆದ್ರೆ ನಡೀತಿರುವಂತದ್ದು. ಸೊ ಎಲ್ಲಾ ತರದ ಡ್ರೆಸ್ಸಸ್ ಬಂದು ನಿಮ್ಗೆ ಅಂಡರ್ 500 ಒಳಗಡೆನೆ ಸಿಗುತ್ತೆ, ಇನ್ನೂ ಕಡಿಮೆ ಬಜೆಟ್ಗೆ ಸಿಗುತ್ತೆ. ಸೊ ನಾನು ಕೆಲವೊಂದಿಷ್ಟು ಲಿಂಕ್ಸ್ ಅನ್ನ ಕೊಟ್ಟಿರ್ತೀನಿ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಪರ್ಚೇಸ್ ಮಾಡಿ, ಖಂಡಿತವಾಗ್ಲೂ ಸಹ ನಿಮ್ಗೊಂದು ಡಿಸ್ಕೌಂಟ್ ಸೇಲ್ ಆದ್ರೆ ಸಿಗುತ್ತೆ. ಓಕೆನಾ? ಸೊ ಈಗ ನಾವು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾತನಾಡೋದಾದ್ರೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆ. ಸೊ ಮರುಪರಿಶೀಲನೆ ಏನಕ್ಕೆ ಮಾಡ್ತಿದ್ದಾರೆ? ಸೊ ನಮ್ಗೆಲ್ಲ ಗೊತ್ತಿರೋ ಹಾಗೆ ಈಗ ಈ ಮರುಪರಿಶೀಲನೆ ಮಾಡ್ತಿರುವಂತದ್ದು ಒಂದು ಬಂದು ಮೃತಪಟ್ಟಿರೋರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಆಚೆ ಇಡೋದಕ್ಕೆ, ಅಂಡ್ ಜೊತೆಗೆ ಬಂದು ಟ್ಯಾಕ್ಸ್ ಪೇಯರ್ಸ್ ಅನ್ನ. ಸೊ ಇದು ಮೈನ್ಲಿ ನಮಗೆ ಗೊತ್ತಿರುವಂತದ್ದು. ಬಟ್ ಹಾಗಿದ್ರೆ ಈ ಒಂದು ಮರುಪರಿಶೀಲನೆ ಯಾವಾಗ ಸ್ಟಾರ್ಟ್ ಆಗುತ್ತೆ? ಸೊ ನೋಡಿ, ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ರೆ, ಸೊ ಈಗ ನಿಮ್ಮ ಒಂದು ಮನೆ ಬಾಗಿಲಿಗೆನೆ ಕೆಲವೊಂದಿಷ್ಟು ಅಧಿಕಾರಿಗಳು ಈಗಾಗ್ಲೇನೆ ಬಂದಿರ್ತಾರೆ. ಸೊ ಅವ್ರು ಬಂದು ಏನ್ ಮಾಡಿರ್ತಾರೆ, ನಾವು ನಿಮ್ದು ವೋಟರ್ ಐಡಿಗೆ ಹೊಸದಾಗಿ ಅಪ್ಲೈ ಮಾಡಬೇಕು, ಕೆಲವೊಂದಿಷ್ಟು ಡೀಟೇಲ್ಸ್ ಅನ್ನ ಕೊಡಿ ಅಂತ ಕೇಳಿರ್ತಾರೆ. ಜೊತೆಗೆ ನಿಮ್ಗೊಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಕೊಟ್ಟಿರ್ತಾರೆ, ಅವರೊಂದು ತಗೊಂಡು ಕೆಲವೊಂದಿಷ್ಟು ಡೀಟೇಲ್ಸ್ ಅನ್ನ, ನಿಮ್ ನೇಮ್ ಆಗಿರ್ಬೋದು, ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅನ್ನ, ನಿಮ್ಮ ಹತ್ರ ಒಂದೆರಡು ಫೋಟೋ ತಗೊಂಡಿರ್ತಾರೆ, ಜೊತೆಗೆ ನಿಮ್ದು ಆಧಾರ್ ಕಾರ್ಡ್ ಅಂಡ್ ನೆಕ್ಸ್ಟ್ ರೇಷನ್ ಕಾರ್ಡ್ ಅನ್ನ ತಗೊಂಡಿರ್ತಾರೆ. ಓಕೆನಾ? ಸೊ ಇದು ಬಂದ್ಬಿಟ್ಟು SIR ಏನ್ ಮಾಡ್ತಿದ್ರು ಇಷ್ಟು ದಿನಗಳ ಕಾಲ, ಆ ಒಂದು ವೋಟರ್ ಐಡಿದು ಇದು ಮತ್ತೆ ಅಪ್ಲೈ ಮಾಡೋದಕ್ಕೆ ಅಂತ ಹೇಳಿ ಮನೆ ಬಾಗಿಲಿಗೆ ಬಂದು ಏನ್ ಮಾಡ್ಕೊಟ್ರು, ಈ ಒಂದು ಪ್ರೋಸೆಸ್ ಕಂಪ್ಲೀಟ್ ಆಗಿದ ತಕ್ಷಣ ಈಗ ನಡೀತಿರುವಂತಹ ಈ ಒಂದು ವೋಟರ್ ಐಡಿ ಇದಕ್ಕೆ ಸರ್ ಅಂತ ಏನ್ ನಡೀತಿದೆ ಕೇಂದ್ರ ಸರ್ಕಾರದಿಂದ, ಎಲ್ಲ ಒಂದು ಸ್ಟೇಟ್ ಗಳಲ್ಲಿ ಏನ್ ಮಾಡ್ತಿದ್ರು, ನಮ್ಮ ಒಂದು ಕರ್ನಾಟಕದಲ್ಲೂ ಮಾಡಿದ್ರು. ನಿಮ್ಮ ಒಂದು ಮನೆ ಬಾಗಿಲಿಗೆ ಬಂದು ವೋಟರ್ ಐಡಿ ಮತ್ತೆ ಅಪ್ಲೈ ಮಾಡಬೇಕು ಅಂತ ಹೇಳಿ ನಿಮ್ಮ ಹತ್ರ ಡೀಟೇಲ್ಸ್ ತಗೊಂಡು ಒಂದು ವೆರಿಫಿಕೇಶನ್ ಆದ್ರೆ ಕಂಪ್ಲೀಟ್ ಮಾಡ್ಕೊಟ್ರಲ್ವಾ. ಸೊ ಈ ಒಂದು ಪ್ರೋಸೆಸ್ ಕಂಪ್ಲೀಟ್ ಆಗಿದ್ದ ಆದ್ಮೇಲೆ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆ ಆದ್ರೆ ಸ್ಟಾರ್ಟ್ ಆಗುತ್ತದೆ. ಈ ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆ ಸ್ಟಾರ್ಟ್ ಆಗೋದಕ್ಕೆ ಈಗಾಗ್ಲೇನೆ ಕೆಲವೊಂದಿಷ್ಟು ಗ್ಯಾರಂಟಿ ಯೋಜನೆಗಳಿಗೆ ಸಮಿತಿಯನ್ನ ರಚನೆ ಮಾಡಿರುವಂತದ್ದು. ತಾಲೂಕ್ ಲೆವೆಲ್ ಅಲ್ಲಿ ಆಗಿರ್ಬೋದು, ಒಂದು ಜಿಲ್ಲಾ ಪಂಚಾಯತ್ ಲೆವೆಲ್ ಆಗಿರ್ಬೋದು. ಸೊ ಎಲ್ಲ ಒಂದು ಅಧಿಕಾರಿಗಳನ್ನ ಆಗ್ಲಿ ಅಥವಾ ಅದಕ್ಕೆ ಬೇಕಿರುವಂತಹ ಎಲ್ಲಾ ಸಿದ್ಧತೆಗಳನ್ನ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇದಾರಂತೆ. ಈ ಒಂದು ಸರ್ ಏನ್ ಮಾಡ್ತಿದ್ದಾರೆ ವೆರಿಫಿಕೇಶನ್, ಆ ಒಂದು ವೆರಿಫಿಕೇಶನ್ ಕಂಪ್ಲೀಟ್ ಆಗಿದ ತಕ್ಷಣನೇ ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆ ಆದ್ರೆ ಸ್ಟಾರ್ಟ್ ಆಗುತ್ತದೆ. ಸೊ ಯಾವ ರೀತಿಯಲ್ಲಿ ಆಗುತ್ತೆ, ಯಾವ್ಯಾವ ತರ ನಡೆಯುತ್ತೆ ಅಂತ ಅಂದ್ರೆ, ಒಂದು ಬಂದು ಬಯೋಮೆಟ್ರಿಕ್ ರೀತಿಯಲ್ಲಿ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ. ಪರಿಶೀಲನೆ ನಡೆಯುವಂತ ನಾನು ಹೇಳ್ತಾ ಇದ್ದೀನಿ. ಅಂಡ್ ಜೊತೆಗೆ ಬಂದ್ಬಿಟ್ಟು ಈಗ ನೀವು ಪ್ರತಿ ತಿಂಗಳು ರೇಷನ್ ಪಡ್ಕೋತಾ ಇರ್ತೀರಾ. ಸೊ ನೀವು ರೇಷನ್ ಪಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಅಲ್ಲಿ ನೀವು ಹೋಗಿ ಈಗ ರೇಷನ್ ಕಾರ್ಡ್ ಅಲ್ಲಿ ಇರುವಂತವ್ರು ಯಾರೋ ಒಬ್ರು ಹೋಗಿ ಒಂದು ತಂದು ಕೊಟ್ಟರೆ ನಿಮ್ಗೆ ಅಕ್ಕಿ ಅನ್ನುವಂಥದ್ದು ಕೊಡುವಂಥದ್ದು. ಓಕೆನಾ? ಸೊ ಆ ಒಂದು ಲೆವೆಲ್ ಅಲ್ಲೂ ಒಂದು ವೆರಿಫಿಕೇಶನ್ ಅನ್ನ ಅವ್ರು ನೋಡ್ಕೋತಾರೆ. ಅಂಡ್ ಜೊತೆಗೆ ಬಂದ್ಬಿಟ್ಟು ಇಲ್ಲಿಗೆ ನಿಮ್ಮ ಒಂದು ಮನೆ ಬಾಗಿಲಿಗೆ ಮರುಪರಿಶೀಲನೆಗಾದ್ರೆ ಬರ್ತಾರೆ. ಓಕೆನಾ? ಸೊ ನಿಮ್ಮ ಒಂದು ಮನೆ ಬಾಗಿಲಿಗೆ ಮರುಪರಿಶೀಲನೆಗೆ ಬಂದಾಗ ನೀವೇನೆಲ್ಲ ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ. ಸೊ ಮೊದಲಿಗೆ ಬಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಯಾರು ಇರ್ತಾರೆ, ಸೊ ಅವರು ಕ್ಯಾಂಡಿಡೇಟ್ ಇರಬೇಕಾಗುತ್ತೆ. ಜೊತೆಗೆ ಬಂದು ಫಸ್ಟ್ಗೆ ಆಧಾರ್ ಕಾರ್ಡ್ ಅನ್ನ ಕೊಡಬೇಕು, ಅಂಡ್ ನೆಕ್ಸ್ಟ್ ರೇಷನ್ ಕಾರ್ಡ್ ಅನ್ನ ಕೊಡಬೇಕು, ಅವ್ರದ್ದು ಫೋಟೋ ಕೊಡಬೇಕಾಗುತ್ತೆ, ಅಂಡ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನ ಕೊಡಬೇಕು, ಮೊಬೈಲ್ ನಂಬರ್ ಅನ್ನ ಕೊಡಬೇಕು. ನೆಕ್ಸ್ಟ್ ಪತಿ ಮೊಬೈಲ್ ನಂಬರ್ ಅನ್ನ ಕೇಳ್ತಾರೆ, ಅದನ್ನ ಪ್ರೊವೈಡ್ ಮಾಡಬೇಕು. ಇಲ್ಲ ಅಂತ ಅಂದ್ರೆ ಆಲ್ಟರ್ನೇಟ್ ಆಗಿ ನಿಮ್ಮ ಒಂದು ಫ್ಯಾಮಿಲಿ ಅವ್ರದ್ದು ಒಂದು ಮೊಬೈಲ್ ನಂಬರ್ ಅನ್ನ ಕೊಡಬಹುದು. ಬಟ್ ಈ ಸಾರಿ ಏನ್ ಕಂಪಲ್ಸರಿ ಡಾಕ್ಯುಮೆಂಟ್ಸ್ ಅನ್ನ ಮಾಡಿರೋದು ಅಂತ ಅಂದ್ರೆ, ಒಂದು ಬಂದು ವೋಟರ್ ಐಡಿ ಅನ್ನ ಕೇಳ್ತಾರೆ. ಸೊ ನೀವು ಆ ಒಂದು ವೋಟರ್ ಐಡಿ ಕೊಡ್ಲೇಬೇಕಾಗುತ್ತೆ. ನಿಮ್ಮ ಹತ್ರ ಈಗಾಗ್ಲೇನೆ ವೋಟ್ ಹಾಕೋದಕ್ಕೆ ಹೋದಾಗ ಏನೊಂದು ಕಾರ್ಡ್ ಅನ್ನ ಯೂಸ್ ಮಾಡ್ತೀರಾ, ವೋಟರ್ ಐಡಿ ಅಂತ ಏನ್ ಬರುತ್ತೆ, ಆ ಒಂದು ವೋಟರ್ ಐಡಿ ಅನ್ನ ಕೊಡಬೇಕು. ಅಂಡ್ ನೆಕ್ಸ್ಟ್ ಪಾನ್ ಕಾರ್ಡ್ ಅನ್ನ ಕೊಡಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ ಅನ್ನ ತಗೊಂಡಿದ್ದ ಆದ್ಮೇಲೆ ನಿಮಗೆ ಕೆಲವೊಂದಿಷ್ಟು ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ನಿಮ್ಮ ಮನೇಲಿ ಯಾರಾದ್ರೂ ಸರ್ಕಾರಿ ನೌಕರರು ಇದ್ದಾರಾ, ಅಥವಾ ಇಲ್ಲ ಅಂತಂದ್ರೆ ಟ್ಯಾಕ್ಸ್ ಪೇಯರ್ಸ್ ಯಾರಾದ್ರೂ ಇದ್ದಾರಾ, ಅಂಡ್ ಹಾಗೇನು ಇದೇ ರೀತಿಯಲ್ಲಿ ಕೆಲವೊಂದಿಷ್ಟು ಸಿಂಪಲ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ನೀವೆಲ್ಲದಕ್ಕೂ ಆನ್ಸರ್ ಮಾಡಬಹುದು ಆಗಿರುತ್ತೆ. ಸೊ ಅವ್ರು ನಿಮ್ಮ ಹತ್ರ ಡೀಟೇಲ್ಸ್ ಕೇಳ್ತಾ ಒಂದ್ ಕಡೆ ಡೀಟೇಲ್ಸ್ ಅನ್ನ ಬರ್ಕೋತಾರೆ. ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಅವರು ತಂದಿರ್ತಾರೆ, ನಿಮಗೂ ಕೊಡ್ತಾರೆ. ಸೊ ಅಪ್ಲಿಕೇಶನ್ ಫಾರ್ಮ್ ಎಲ್ಲ ನೋಡಿದ ಆದ್ಮೇಲೆ ಅದನ್ನೆಲ್ಲ ಫಿಲ್ ಮಾಡ್ಕೊಂಡು ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ತಗೊಂಡು, ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಅವರಿಗೆ ಒಂದು ಅಪ್ಲಿಕೇಶನ್ ಇರುತ್ತೆ. ಓಕೆನಾ? ಮೊಬೈಲ್ ಅಲ್ಲಿ ಒಂದು ಆಪ್ ಮುಖಾಂತರ ಅವ್ರು ಏನ್ ಮಾಡ್ತಾರೆ, ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡಿ ಈ ಒಂದು ಫಲಾನುಭವಿದು ವೆರಿಫಿಕೇಶನ್ ಆಗಿದೆ ಅಂತ ಹೇಳ್ತಾರೆ. ಸೊ ಆ ವೆರಿಫಿಕೇಶನ್ ಅವ್ರು ಬಂದು ನಿಮ್ಮ ಮನೆ ಬಾಗಿಲಿಗೆ ವೆರಿಫಿಕೇಶನ್ ಕಂಪ್ಲೀಟ್ ಮಾಡಿದ್ರ ಮುಗೀತು, ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆ ಕಂಪ್ಲೀಟ್ ಆಯ್ತು. ನಿಮಗೆ ಯಾವುದೇ ತರದ ತೊಂದರೆ ಇಲ್ಲ, ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಬರುತ್ತೆ. ಸೊ ಒಂದೇ ಒಂದು ನೀವು ಮೈಂಡ್ ಅಲ್ಲಿ ಇಟ್ಕೋಬೇಕು, ಏನಕ್ಕೆ ಮಾಡ್ತಿದ್ದಾರೆ ಈ ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆ, ಫಲಾನುಭವಿಗಳನ್ನ ಏನಾದ್ರೂ ಆಚೆ ಹಾಕೋದಕ್ಕ 100% ಆಗಲ್ಲ.
ಅರ್ಹರಿರುವ ಫಲಾನುಭವಿಗಳನ್ನ ಯಾರೊಬ್ಬರನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆಯೋದಿಲ್ಲ. ಸೊ ಯಾರನ್ನ ತೆಗಿತಾರೆ, ಒಂದು ಈಗಾಗ್ಲೇ ಯಾರು ಮೃತಪಟ್ಟಿರ್ತಾರೆ ಅವರ ಒಂದು ಬ್ಯಾಂಕ್ ಖಾತೆಗೆ ಹಣ ಹೋಗ್ತಿದೆಯಂತೆ, ಅದನ್ನ ಸ್ಟಾಪ್ ಮಾಡ್ತಾರೆ. ನೆಕ್ಸ್ಟ್ ಟ್ಯಾಕ್ಸ್ ಪೇಯರ್ಸ್ ಬ್ಯಾಂಕ್ ಖಾತೆಗೆ ಹೋಗೋದಿಲ್ಲ. ಅಂಡ್ ನೆಕ್ಸ್ಟ್ ಬೇರೆ ಸ್ಟೇಟ್ ಅಲ್ಲಿ ಇರೋವಂತವ್ರು, ಅಂದ್ರೆ ಈಗ ಬೇರೆ ಸ್ಟೇಟ್ ಇಂದ ಬಂದಿರ್ತಾರೆ, ಹೊರ ರಾಜ್ಯದಿಂದ ಬಂದು ನಮ್ಮ ಕರ್ನಾಟಕದಲ್ಲಿ ಇರ್ತಾರೆ, ಅವರು ಏನೋ ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಮಾಡ್ಕೊಂಡು ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡ್ಕೋತಿದ್ದಾರೆ ಅಂತ ಹೇಳಿ ಒಂದಿಷ್ಟು ಕಡೆ ನ್ಯೂಸ್ ಇದನ್ನು ಬಂದಿದೆ. ಮೇ ಬಿ ಇದನ್ನು ಒಂದು ರೀಸನ್ ಆಗಿರ್ಬೋದು. ಹಾಗಾಗಿ ಏನ್ ಮಾಡ್ತಾರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಒಂದು ಮರುಪರಿಶೀಲನೆ ಮಾಡ್ತಿರುವಂತದ್ದು. ಅಂಡ್ ಮರುಪರಿಶೀಲನೆ ಒಂದ್ಸಲಿ ಕಂಪ್ಲೀಟ್ ಆಯ್ತಾ, ಇದು ಫಲಾನುಭವಿಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ಯಾರು ನಿಮ್ಗೆ ಒಂದ್ ರೀತಿಯಾಗಿ ಬೇರೆ ಏನೋ ಮೋಸ ನಡೀತಿದೆ ಅನ್ಕೋಬೇಡಿ, ಮರುಪರಿಶೀಲನೆ ಮಾಡ್ತಿರುವಂತದ್ದು ನಿಮಗ್ ತುಂಬಾ ಒಳ್ಳೆಯದು. ಸೊ ಯಾಕಂತ ಅಂದ್ರೆ ಇಲ್ಲಿ ಸಾಕಷ್ಟು ಫಲಾನುಭವಿಗಳಿಗೆ ಬಂದು ನಾವು ನೋಡೋದಾದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ. ಆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಾಗ ಒಂದು ಮೆಸೇಜ್ ಬರೋದಿಲ್ಲ, ಅವರಿಗೆ ಕರೆಕ್ಟ್ ಆಗಿ ಮೆಸೇಜ್ ಆದ್ರೆ ಬರೋದಿಲ್ಲ 2,000 ಬಂದಿದೆ ಅಂತ ಹೇಳಿ, ಅಥವಾ ಬೇರೆಯವ್ರ ಬ್ಯಾಂಕ್ ಅಕೌಂಟ್ ಹೋಗ್ತಿದೆ, ಒಂದೇ ಅಕೌಂಟ್ 2-3 ಹಣ ಹೋಗ್ತಿದೆ. ಈ ರೀತಿಯಾಗಿ ಎಷ್ಟೆಷ್ಟೋ ಸಮಸ್ಯೆಗಳಿತ್ತು. ಇದೆಲ್ಲದಕ್ಕೂ ಒಂದ್ ರೀತಿಯ ಪರಿಹಾರ ಈಗ ಸಿಕ್ಕಂಗೇನೆ. ಯಾಕಂತಂದ್ರೆ ಕರೆಕ್ಟ್ ಆಗಿ ಮೊಬೈಲ್ ನಂಬರ್ ಅನ್ನ ಲಿಂಕ್ ಮಾಡ್ತಾರೆ, ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಇದೆಯಾ ಅಂತ ಹೇಳಿ ಪ್ರತಿಯೊಂದನ್ನು ಚೆಕ್ ಮಾಡ್ತಾರೆ, ಎಲ್ಲ ಮಾಡಿ ಮರುಪರಿಶೀಲನೆ ಮಾಡೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಇನ್ನೊಂದು, ಈಗ ಮೋಸ್ಟ್ ಆಫ್ ದಿ ಫಲಾನುಭವಿಗಳಲ್ಲಿ ಒಂದು ಡೌಟ್ ಬಂದಿರುತ್ತೆ, ಕರೆಕ್ಟ್ ಸರ್ ನೀವೇನೋ ಹೇಳ್ತಾ ಇದ್ದೀರಾ ಮರುಪರಿಶೀಲನೆ ಮಾಡ್ಲಿ, ನಾವೇನ್ ಬೇಡ ಅಂತ ಹೇಳಿಲ್ಲ, ಜೊತೆಗೆ ನಮ್ಮ ಒಂದು ಮನೆ ಬಾಗಿಲಿಗೆ ಬಂದು ಮಾಡ್ತಾ ಇದಾರೆ, ಅದ್ ನಮ್ಗೆ ಇನ್ನೂ ತುಂಬಾ ಅನುಕೂಲ ಆಯ್ತು. ಯಾಕಂತಂದ್ರೆ ಬೇರೆ ಕಡೆ ಹೋಗಂಗಿಲ್ಲ. ಈಗ ನೀವೆಲ್ಲೋ ಬೇರೆ ಕಡೆ ಹೋಗಿ ಮಾಡಿಸ್ಬೇಕು ಕಂಪಲ್ಸರಿ ಅಂತ ಅಂದ್ರೆ ಒಂದು ನಿಮ್ಮ ಒಂದು ಟೈಮ್ ಇಟ್ಟು ಹೋಗ್ಬೇಕಾಗುತ್ತೆ, ಅಂಡ್ ನೆಕ್ಸ್ಟ್ ಖರ್ಚಿರುತ್ತೆ. ಸೊ ಇನ್ನು ಏನೇನೋ ಬೇರೆ ಒಂದು ನಿಮ್ ಕೆಲಸ ಎಲ್ಲ ಬಿಟ್ಟು ಅದ್ ನಿಮ್ಗೆ ಒಂದು ರೀತಿಯ ತೊಂದರೆ. ನಿಮ್ಮ ಒಂದು ಮನೆ ಬಾಗಿಲಿಗೆ ಬಂದು ಮರುಪರಿಶೀಲನೆ ಮಾಡ್ತಾರಲ್ವಾ, ಅವರು ಬಂದಿದ್ದ ಟೈಮ್ಗೆ ನಾವು ಮನೆಯಲ್ಲಿ ಯಾರು ಇಲ್ಲ ಅಂತ ಅನ್ಕೊಳ್ಳಿ, ಇಲ್ಲ ಅಂತ ಅಂದ್ರೆ ನಮ್ಮ ಒಂದು ಮನೆಯ ಹೆಡ್ ಆಫ್ ದಿ ಫ್ಯಾಮಿಲಿ ಆದ್ರೆ ಇಲ್ಲ ಅಂತ ಅನ್ಕೊಳ್ಳಿ, ನಾವೇನ್ ಮಾಡೋದು ಅಂತ ನೀವು ಕೇಳೋದಾದ್ರೆ ಯಾರನ್ನು ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಒಂದು ಡೆಡ್ ಲೈನ್ ಅನ್ನ ಕೊಡ್ತಾರೆ. ಸೊ ಆ ಒಂದು ಡೆಡ್ ಲೈನ್ ಒಳಗಡೆ ನೀವು ವೆರಿಫಿಕೇಶನ್ ಮಾಡಿಸ್ಕೋಬಹುದು. ಅಂಡ್ ಇನ್ನೊಂದು, ಅವರಾಗ ನಿಮ್ಮ ಒಂದು ಮನೆ ಬಾಗಿಲಿಗೆ ಬಂದ್ರ ಒಂದು ವೆರಿಫಿಕೇಶನ್ ಮತ್ತೆ ಬಂದ್ರೆ ಮಾಡಿಸ್ಕೋಬಹುದು. ಇಲ್ಲ ಅಂತ ಅಂದ್ರೆ ಕರ್ನಾಟಕ 1, ಗ್ರಾಮ 1, ಬೆಂಗಳೂರು 1 ಅಂತ ಏನಿರುತ್ತೆ ಈ ಒಂದು ಕೇಂದ್ರಗಳಲ್ಲೂ ಒಂದು ಅವಕಾಶ ಕೊಡ್ತಾರಂತೆ ವೆರಿಫಿಕೇಶನ್ ಮಾಡಿಸೋದಕ್ಕೆ. ಈಗ ನಿಮ್ದು ಇಲ್ಲ ಆಗಿಲ್ಲ ಅಂತ ಅಂದ್ರೆ ನೀವು ಅಲ್ಲಿ ಹೋಗಿ ಒಂದು ವೆರಿಫಿಕೇಶನ್ ಅನ್ನ ಮಾಡಿಸ್ಕೋಬಹುದು. ಈಗ ಈ ಒಂದು ಮೊನ್ನೆ SIR ಏನ್ ಮಾಡಿದ್ರು, SIR ಗೆ ಏನ್ ಮಾಡಿದ್ರು, ಒಂದು ಬಂದು ಮೊಬೈಲ್ ಆಪ್ ಮೂಲಕ ಅವರೇ ಸ್ವಂತವಾಗಿ ಮಾಡ್ಕೋಬಹುದಿತ್ತು. ಇಲ್ಲ ಅಂತ ಅಂದ್ರೆ ಈ ರೀತಿಯಾಗಿ ಬಂದಾಗ ಒಂದು ವೆರಿಫಿಕೇಶನ್ ಮಾಡಿಸ್ಕೋಬಹುದಿತ್ತು. ಅದೇ ರೀತಿಯಲ್ಲಿ ಏನ್ ಮಾಡ್ತಾರೆ, ನಿಮ್ಮ ಒಂದು ಮನೆ ಬಾಗಿಲಿಗೆ ಬಂದಾಗ ಗೃಹಲಕ್ಷ್ಮಿ ಯೋಜನೆದು ಮರುಪರಿಶೀಲನೆ ಮಾಡಿಸ್ಕೊಳ್ಳಿ. ಇಲ್ಲ ಆ ಟೈಮಲ್ಲಿ ಆಗ್ಲಿಲ್ಲ ಅಂತ ಅಂದ್ರೆ ಕರ್ನಾಟಕ 1, ಗ್ರಾಮ 1, ಬೆಂಗಳೂರು 1 ಹೋದಾಗ ನೀವು ಬೇಕಿದ್ರೆ ಒಂದು ಮರುಪರಿಶೀಲನೆ ಆದ್ರೆ ಮಾಡಿಸ್ಕೋಬಹುದ ಆಗಿರುತ್ತೆ. ಅಂಡ್ ಇನ್ನೊಂದು, ಇದೇನಾದ್ರೂ ಕಂಪಲ್ಸರಿನಾ 100% ಮಾಡಿಸ್ಲೇಬೇಕಾ ಮರುಪರಿಶೀಲನೆ ಅಂತ ಅಂದ್ರೆ, ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಮುಂದಿನ ದಿನಗಳಲ್ಲಿ ಬರಬೇಕು ಅಂತ ಅಂದ್ರೆ ಈ ಮರುಪರಿಶೀಲನೆ ಅನ್ನುವಂಥದ್ದು ಮಾಡಿಸ್ಲೇಬೇಕಾಗುತ್ತೆ. ಓಕೆನಾ? ಸೊ ಅದೊಂದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಅಂಡ್ ಜೊತೆಗೆ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಒಂದ್ಸಲಿ ಸ್ಟಾರ್ಟ್ ಆಗಿದ್ದ ಆದ್ಮೇಲೆ ನಾನೇ ಅಪ್ಡೇಟ್ಸ್ ಅನ್ನ ಮಾಡ್ತಾನೆ ಇರ್ತೀನಿ, ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರ್ತೀನಿ. ಪ್ರತಿಯೊಬ್ರು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಜೊತೆಗೆ 32ನೇ ಕಂತಿನ ಹಣ ನಿಮ್ಗೆ ಯಾರಿಗಾದ್ರೂ ಬಂದಿಲ್ಲ ಅಂತಂದ್ರೆ ಈ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ 100% ಎಲ್ಲರ ಬ್ಯಾಂಕ್ ಖಾತೆಗೂ ಬರುತ್ತೆ. 15ನೇ ತಾರೀಕು ಒಳಗಡೆನೆ ಮೋಸ್ಟ್ ಆಫ್ ದಿ ಫಲಾನುಭವಿಗಳಿಗೆ ಎಲ್ರಿಗೂ ಬರುವಂತಹ ಅವಕಾಶ ಆದ್ರೆ ಇದೆ. ಓಕೆನಾ? ಯಾರು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. ಮುಂದೆ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಪ್ರತಿಯೊಬ್ಬರನ್ನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ.